ನಿಮಗೆ ಪೋಗೋ ಅಂದ್ರೆ ಏನ್ ಜ್ಞಾಪಕ ಬರುತ್ತೆ? ಇದು ಬರೀ ಒಂದು ಕಾರ್ಟೂನ್ ಚಾನಲ್ ಅಲ್ಲ, ಇದು ನಮ್ಮ 90s ಕಿಡ್ ನ ಎಮೋಷನ್. ಇದು ಹೇಗೆ ಶುರು ಆಯ್ತು ಗೊತ್ತಾ? ಬನ್ನಿ ಹೇಳ್ತೀನಿ. ಅರ್ಲಿ 2000s ಅಲ್ಲಿ ಇಂಡಿಯಾದಲ್ಲಿ ಕಾರ್ಟೂನ್ ನೆಟ್ವರ್ಕ್ ಓನ್ಲಿ ಒಂದೇ ಒಂದು ಚಾನಲ್ ಹಿಂದಿ ಡಬ್ಬಿಂಗ್ ಅಲ್ಲಿ ಇದ್ದಿತ್ತು. ಅದರಲ್ಲಿ ಪೋಕೆಮಾನ್, ಬಿ ಬ್ಲೇಡ್ ಈ ರೀತಿ ಕಾರ್ಟೂನ್ಸ್ ಗಳನ್ನ ಪ್ರೈಮರಿ ಏಜ್ ಮಕ್ಕಳಿಗೆ ಅಂತ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಸೊ ವಾರ್ನರ್ ಬ್ರೋಸ್ ಡಿಸ್ಕವರಿ ಅವರು ಚಿಕ್ಕ ಮಕ್ಕಳಿಗೆ ಅಂತಾನೆ ಪೋಗೋ ಅಂತ ಒಂದು ಕಾರ್ಟೂನ್ ಚಾನಲ್ ನ ಕ್ರಿಯೇಟ್ ಮಾಡ್ತಾರೆ. ಇದನ್ನ 2004 ಅಲ್ಲಿ ಲಾಂಚ್ ಮಾಡ್ತಾರೆ. ಜಾವಿದ್ ಜಫ್ರಿ ಅವರ ಕಮೆಂಟ್ರಿ ಟಕೇಸಿ ಕಾಸಲ್ ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡವ್ರ ಸಮೇತ ನೋಡ್ತಿದ್ರು. ಬರೀ ಹಾಲಿವುಡ್ ಶೋಸ್ ನ ಹಿಂದಿ ಡಬ್ ಮಾಡೋದಲ್ದೇನೆ ಮ್ಯಾಡ್ ಅನ್ನೋ DIY ಶೋ ನ 2005 ಅಲ್ಲಿ ಶುರು ಮಾಡ್ತಾರೆ. ನೀವೇನಾದ್ರು 90s ಮತ್ತೆ 2000 ಕಿಡ್ ಆಗಿದ್ರೆ ಶನಿವಾರ ಭಾನುವಾರ ಈ ಮ್ಯಾಡ್ ಶೋನ ಮಿಸ್ಸೇ ಮಾಡ್ತಿರ್ಲಿಲ್ಲ. ನನ್ನ ಫೇವ್ರೇಟ್ ರಾಬ್. ಆಮೇಲೆ 2008 ಅಲ್ಲಿ ಇಂಡಿಯನ್ ದೇಸಿ ವೈಬ್ ಇರೋ ಒಂದು ಕಾರ್ಟೂನ್ ನ ಶುರು ಮಾಡ್ತಾನೆ, ಅದೇ ಛೋಟಾ ಭೀಮ್. ಇದು ಯಾವ ರೇಂಜಿಗೆ ಫೇಮಸ್ ಆಯ್ತು ಅಂದ್ರೆ ಮಕ್ಕಳು ಪೋಗೋ ಹಾಕಿ ಅನ್ನೋದು ಬಿಟ್ಟು ಛೋಟಾ ಭೀಮ್ ಹಾಕಿ ಅನ್ನೋದನ್ನ ಶುರು ಮಾಡಿದ್ರು. ಪೋಗೋ ಬೇರೆ ಎಲ್ಲಾ ಇನೋವೇಷನ್ಸ್ ಮತ್ತೆ ಹೊಸ ಶೋಗಳನ್ನ ಬಿಟ್ಟು ಬರೀ ಛೋಟಾ ಭೀಮ್ ಮೇಲೆನೆ ಫುಲ್ ಕಾನ್ಸಂಟ್ರೇಟ್ ಮಾಡೋದು. ಅದೇ ಸ್ಟೋರಿ, ಅದೇ ಫೇಸ್, ಡಿಫ್ರೆಂಟ್ ಎಪಿಸೋಡ್. ಮಕ್ಕಳಿಗೆ ಹೊಸದೇನು ಕೊಡ್ಲೇ ಇಲ್ಲ. ಮತ್ತೆ ಕಾಂಪಿಟೇಟರ್ಸ್ ಜಾಸ್ತಿ ಆದ್ರು. ಹೋಗ್ತಾ ಹೋಗ್ತಾ TRPನೂ ಕಮ್ಮಿ ಆಗ್ತಾ ಬಂತು. ಯೂಟ್ಯೂಬ್ ಬಂದ್ಮೇಲಂತೂ ಎಲ್ಲರೂ ಪೋಗೋನ ಮರ್ತೇ ಬಿಟ್ಟು. ನಿಮ್ ಫೇವ್ರೇಟ್ ಕಾರ್ಟೂನ್ ಚಾನಲ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ.